ಜಿಲ್ಲೆಯ ಶಿರಸಿ ನಗರದ ಗಣೇಶ ನಗರದಲ್ಲಿ ನೀರಿನ ಅಭಾವ ತಲೆದೂರಿದೆ. ಜಲಕ್ಷಾಮಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಗಣೇಶ ನಗರದ ಭಾಗದಲ್ಲಿ ಬೇಸಿಗೆ ಬಂತು ಅಂದ್ರೆ ನೀರಿನ ಕೊರತೆಯಿಂದ ಸಮಸ್ಯೆ ಎದುರಾಗುತ್ತೆ. ಅಂಗನವಾಡಿಯಲ್ಲಿ ಅಡುಗೆ ಮಾಡೋದಕ್ಕೆ ಹಾಗೂ ಮಕ್ಕಳಿಗೆ ಕುಡಿಯೋಕೆ ಹೊರಭಾಗದಿಂದ ನೀರನ್ನು ಹೊತ್ತು ತರಬೇಕು ಅಂತ ದುಸ್ಥಿತಿ ಇದೆ. ಹೀಗಾಗಿ ಈ ಸಮಸ್ಯೆಯನ್ನು ಅರಿತಂತಹ ಗೌರಿ ನಾಯಕ ಇದೀಗ ಅಂಗನವಾಡಿ ಆವರಣದಲ್ಲಿ ಏಕಾಂಗಿಯಾಗಿ ಬಾವಿ ತೋಡೋಕೆ ಪ್ರಾರಂಭಿಸಿದ್ದಾರೆ. ಜನವರಿ 30ನೇ ತಾರೀಕಿನಿಂದ ಗೌರಿ ನಾಯಕ ಅಂಗನವಾಡಿಯ ಹಿಂಭಾಗದ ಜಾಗದಲ್ಲಿ ಯಾರ ಸಹಾಯವನ್ನು ಪಡೆಯದೆ ಬಾವಿ ತೋಡ್ತಾ ಇದ್ದಾರೆ. ಇವರು ಏಕಾಂಗಿ ಪ್ರಯತ್ನದಿಂದಾಗಿ ಇದೀಗ 15 ಅಡಿಗೂ ಹೆಚ್ಚು ಆಳದ ಬಾವಿ ತೋಡಲಾಗಿದೆ. ಮಕ್ಕಳಿಗೆ ಸ್ಥಳೀಯರಿಗೆ ಕುಡಿಯೋಕೆ ಶುದ್ಧ ನೀರು ಸಿಗಬೇಕು ಎಂಬ ಬಯಕೆ ಇವರದ್ದು. ಈ ಮಹಿಳೆ ಈ ಹಿಂದೆ ಏಕಾಂಗಿಯಾಗಿ 2 ಬಾವಿಗಳನ್ನು ತೋಡಿ ಯಶಸ್ವಿಯಾಗಿದ್ರು. ಹೀಗೆ ತಮ್ಮ ಜಮೀನಲ್ಲಿ ತೋಡಿದ ಬಾವಿಯಲ್ಲಿ ಗಿಡಗಳಿಗೆ ನೀರುಣಿಸೋದಕ್ಕೆ ಬಳಸಿದ್ರೆ ಉಳಿದ ನೀರು ಗ್ರಾಮದ ಜನರಿಗೆ ನೀಡ್ತಾರೆ. ಅಂಗನವಾಡಿ ಮಕ್ಕಳ ನೀರಿನ ದಾಹ ನೀಗಿಸಲು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮಹಿಳೆಯೊಬ್ಬರು ಏಕಾಂಗಿಯಾಗಿ ಬಾವಿಯನ್ನು ತೋಡ್ತಾ ಇದ್ದಾರೆ. ನಾವಿವತ್ತು ಶಿರಸಿಯ ಗಣೇಶ ನಗರದಲ್ಲಿದ್ದೀವಿ. ಈ ಭಾಗದ ಅಂಗನವಾಡಿಯಲ್ಲಿ ಪ್ರತಿ ಬಾರಿಯೂ ಬೇಸಿಗೆಯಲ್ಲಿ ನೀರಿನ ದಾಹ ಮಕ್ಕಳಿಗೆ ಸಮಸ್ಯೆಯನ್ನು ತಂದೊಡ್ಡಿರುವಂಥದ್ದು. ಯಾಕಂದರೆ ನೀರಿನ ಸಮಸ್ಯೆ ಈ ಭಾಗದಲ್ಲಿ ಸಾಕಷ್ಟಿದೆ. ಹೀಗಾಗಿ ಮಕ್ಕಳಿಗೆ ಪ್ರತಿದಿನ ಕುಡಿಲಿಕ್ಕೆ ನೀರಿನ ಅವಶ್ಯಕತೆಗೆ ಪೂರಕವಾಗಿ ಯಾವುದೇ ನೀರು ಈ ಭಾಗ ಸಿಗ್ತಲ್ಲ. ಪ್ರತಿ 2 ದಿನಕ್ಕೆ ಒಂದು ಸಲ ಇಲ್ಲಿಗೆ ನೀರು ಬರೋದರಿಂದಾಗಿ ಮಕ್ಕಳಿಗೆ ಪ್ರತಿದಿನ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಇಂಥದ್ರಲ್ಲಿ ಇವತ್ತು ಮಕ್ಕಳಿಗೆ ಒಬ್ಬ ಮಹಿಳೆ ಏಕಾಂಗಿಯಾಗಿ ಬಾವಿಯನ್ನು ತೋಡಿ ಒಂದು ನೀರಿನ ದಾಹವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಗೌರಿ ಅವರು ಈಗ ಬಾವಿಯನ್ನು ತೋಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಕಳೆದ 30ನೇ ತಾರೀಕು ಇವರು ಈ ಬಾವಿಯನ್ನು ತೋಡುವಂತಹ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಈಗಾಗಲೇ ಒಂದು 15 ಅಡಿಗೂ ಹೆಚ್ಚು ಆಳದಲ್ಲಿ ಈಗ ಬಾವಿಯನ್ನು ತೋಡಿದ್ದಾರೆ. ಏಕಾಂಗಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ಇವರು ತಮ್ಮ ಮನೆಯ ಬಾಗಲಲ್ಲಿ ನೀರಿನ ಸಮಸ್ಯೆ ಇದ್ದಾಗ ತೋಟಗಳಿಗೆ ನೀರನ್ನು ಹಾಯಿಸಲಿಕ್ಕಾಗಿ ಸ್ವತಃ ಖುದ್ದು ಅವರು ಬಾವಿಯನ್ನು ತೋಡಿ ಯಶಸ್ವಿಯನ್ನು ಕಂಡಿದ್ದರು. ಅಮ್ಮ, ನಿಮಗೆ ಮೊದಲನೇದಾಗಿ ಸೆಲ್ಯೂಟ್ ಹೊಡಿತೀನಿ. ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಏಕಾಂಗಿಯಾಗಿ ಒಂದು ಮಹಿಳೆ ಬಾವಿಯನ್ನು ತೋಡೋದು ಸುಲಭದ ಮಾತಲ್ಲ. ಈಗ ಇದು ಎಷ್ಟನೇ ಬಾವಿ ನಿಮ್ಮದು? ಇದು ಯಾಕಾಗಿ ತೆಗೆಯಕ್ಕೆ ಪ್ರಾರಂಭ ಮಾಡಿದ್ದೀರಿ? ಇದು ನನ್ನ 3ನೇ ಬಾವಿ. ಇದು ಮಕ್ಕಳಿಗೂ ನೀರಿನ ಅನುಕೂಲ ಆಗ್ತದೆ, ಮತ್ತು ಯಾರು ನೀರಿಲ್ಲದೆ 4 ಜನ ತಗೊಂಡು ಹೋಗಲಿ ಅಂತ ಹೇಳಿ ಇದು ಮಾಡ್ತಾ ಇದ್ದೇನೆ. ಈಗ ಪ್ರತಿದಿನ ಎಷ್ಟೊತ್ತು ತನಕ ತೆಗಿತೀರಿ? ಮತ್ತು ಕಲ್ಲು ಮಣ್ಣು 6 ಗಂಟೆ ಬೆಳಗ್ಗೆ ಬಂದೇನೆ ಇಲ್ಲಿ, ಆಮೇಲೆ ಮತ್ತೆ 3:30 4 ಅಂದ್ರೆ ಇಲ್ಲಿ ಮತ್ತೆ ಬರ್ತೇನೆ, ಮತ್ತೆ 7-7:30 ಮನೆಗೆ ಹೋಗ್ತೇನೆ. ಹೌದು, ನಿಮ್ಮ ಉದ್ದೇಶ ಏನು? ಯಾಕಂತಂದರೆ ಈ ಭಾಗದಲ್ಲಿ ಸುಮಾರು 60 ಅಡಿ ಈಗ ಆಳ ತೆಗಿಬೇಕಾಗತ್ತೆ. ಜಲ ಕೂಡ ಕೆಳಗಡೆ ಇರುವಂಥದ್ದು ಮಲೆನಾಡು ಭಾಗದಲ್ಲಿ. ಅಂಥದ್ರಲ್ಲಿ ಏನು ಉದ್ದೇಶ, ಏನು ಹೇಳಲಿಕ್ಕೆ ಹೊರಟಿದ್ದೀರಿ? ಈ ಪೈಪ್ನಲ್ಲೆಲ್ಲ ಮತ್ತೆ ಅದು ಇದು ನೀರು ಸೇರ್ಕೊಂಡು ಬರ್ತದೆ, ಗೊತ್ತಾಗೋದಿಲ್ಲ. ನೆಲದಡಿಂದ ಬರ್ತದಿಲ್ಲ. ಮೊದಲೇ ಕೊರೋನಾ ಅದು ಇದು ಬಂದು ಹೋಗದೆ. ಮಕ್ಕಳಿಗೆ ಒಂದು ಸ್ವಲ್ಪ ಚಲೋ ನೀರು ಸಿಕ್ಕಲಿ, ಕುಡಿಯೋರು 4 ಜನ ಇಲ್ಲದಿದ್ದರು ಅವರು ಚಲೋ ನೀರು ಕುಡೀಲಿ, ಎಲ್ಲರಿಗೂ ಸಹಾಯ ಆಗ್ತದೆಯಲ್ಲ ಅಂತ ಮಾಡ್ತಾ ಇದ್ದೇನೆ. ಮತ್ತೇನು ಇದಕ್ಕಲ್ಲ ನಾನು. ಈಗ ಈ ಬಾವಿ ಈಗ ಎಷ್ಟು ಅಡಿ ಆಳದಲ್ಲಿ ತೋಡಬೇಕು? ಈಗ ಮತ್ತೆ ಎಷ್ಟು ಅಡಿ ಬರ್ಬೋದು ಅಂತ ಅನ್ಸುತ್ತೆ? ಇನ್ನೊಂದು 15 ದಿನ ನನ್ನ ಶ್ರಮ ಹಾಕಬೇಕಾಗ್ತದೆ ನೀರು ಕಾಣಲಿಕ್ಕೆ. ಈಗ ಅಲ್ಲ, ಈ ಭಾಗದಲ್ಲಿ ಈಗ ಇಲ್ಲೇ ಜಲ ಇದೆ ಅಂತ ಹೇಗೆ ಇದು ಗುರುತು ಮಾಡ್ಕೊಂಡ್ರಿ? ನಾನು ನನ್ನ ಆತ್ಮದ ವಿಶ್ವಾಸದಿಂದ ಮಾಡೋದು. ನಾನು ಅಲ್ಲಿ 2 ಮಾಡಿದ್ರು ನನ್ನ ಆತ್ಮಕ್ಕೆ ಕೇಳ್ಕೊಳ್ಳೋದು. ನನ್ನ ಮನಸ್ಸಿನಲ್ಲಿ ಯಾವುದು ನಾನು ಹಾಳು ನೋಡ್ಬೋದಿಲ್ಲ, ಹಾಳು ಮಾಡಬೇಕು ಅಂತಲೂ ಇಲ್ಲ ನನಗೆ. ಇದು ಒಂದು ನೆನಪು ಇಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಂದು ಮಾಡಬೇಕು ಅನ್ನಿಸ್ತು, ಬಂದು ಮಾಡ್ತಾ ಇದ್ದೇನೆ. ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯಾಕಂತಂದರೆ ಸುಲಭದ ಮಾತಲ್ಲ ಒಬ್ಬರು ಏಕಾಂಗಿಯಾಗಿ ನೀವು. ಜನರಿಗೆ ಅಂದರೆ ಸುಮ್ಮನೆ ನೀರು ತಗೊಂಡೋಗಿ ನಾನು ಇಲ್ಲಿ ಬರ್ತಾನೆ ಇರ್ತೇನೆ. ಈಗ ಇನ್ನೂ ನಂಗೆ ಇದು ಬಾವಿ ತೆಗೆದುಬಿಟ್ರೆ ಆಗಲಿಲ್ಲ, ಆ ನೀರು ಕುಡಿಯೋಕಷ್ಟೇ ಇದು ಮಾಡ್ಕೋಬೇಕು. ಸುಮ್ಮನೆ ಎಲ್ಲರೂ ತಗೊಂಡೋಗಿ ಚೆಲ್ಲೋಕೆಲ್ಲ ಕೊಡೋದಿಲ್ಲ, ನಾನು ಬರ್ತಾನೆ ಇರ್ತೇನೆ. ಇವಿಷ್ಟು ಗೌರಿ ಅವರ ಒಂದು ಮಾತು. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.